ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವರ್ಷ ಇಡುವ ಅಂತ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಧನಿಯಾ ಚೆನ್ನಾಗಿ ಬಿಸಿಲಿಗೆ ಹಾಕಿದ್ದೀನಿ. ಚೆನ್ನಾಗಿ ಬಿಸಿಲಿಗೆ ಹಾಕಬೇಕು. ಧನಿಯಾ, ಚಕ್ಕ, ಲವಂಗ, ಅರಿಶಿನ ಇದೆಲ್ಲ ಬಿಸಿಲಿಗೆ 3 kg ಧನಿಯಾ ತೊಗೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು 3 kg ಧನಿಯಾಕ್ಕೆ 150 ಗ್ರಾಮು ಚಕ್ಕೆ ತೊಗೊಂಡಿದ್ದೀನಿ. ಅಷ್ಟೇ 150 ಗ್ರಾಮ್ ತೊಗೊಂಡಿದ್ದೀನಿ. ಲವಂಗ 150 ಗ್ರಾಮ್ ತೊಗೊಂಡಿದ್ದೀನಿ. ಇದು ಚಿಕನ್ ಸಾರಿಗೆ, ಮಸಾಲೆ ಸಾರಿಗೆ ಮತ್ತು ಪಲಾವು ಈ ಥರವಲ್ಲಿ ತುಂಬಕ್ಕೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಇದು ಇವಾಗ ಅಷ್ಟನ್ನ ಒಂದು ಕಲ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಚಚ್ಕೊಬೇಕು ಫ್ರೆಂಡ್ಸ್. ಪುಡಿ ಆಗಬೇಕು, ಇಲ್ಲಾಂದರೆ ಹಂಗೆ ಹಾಕಿದ್ರೆ ಧನಿಯಾ ಪುಡಿ ಯಾವಾಗ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಈ ಥರ ಪುಡಿ ಮಾಡ್ಕೊಬೇಕಾಗತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕಿ, ಬಾಣಲಿ ಬಿಸಿ ಆದಮೇಲೆ ಈ ಧನಿಯಾನ ಹುರ್ಕೊಬೇಕಾಗುತ್ತೆ. ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಧನಿಯಾ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಘಮ ಘಮ ಅಂತ ಸ್ಮೆಲ್ ಬರಬೇಕು, ಇಲ್ಲಾಂದರೆ ಹಾಳಾಗ್ಬಿಡ್ತೈತೆ. ಚೆನ್ನಾಗಿ ಬಿಸಿಲಿಗೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಇದೆಲ್ಲ ನಿಧಾನಕ್ಕೆ ಚೆನ್ನಾಗಿ ಮಾಡ್ಕೊಂಡೇ ಫ್ರೆಂಡ್ಸ್ ಚೆನ್ನಾಗಿ ಬರೋದು ಪೌಡರ್ ಎಲ್ಲನೂ. ನೋಡಿ, ನಾನು ಚೆನ್ನಾಗಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಫ್ರೆಂಡ್ಸ್. ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡ್ತೈತೆ. ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇರಿ ಫ್ರೆಂಡ್ಸ್. ಇದು ಚೆನ್ನಾಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಂಬಾರು ಪೌಡರ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್. ಸದ್ಯಕ್ಕೆ ಇವಾಗ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಕೈ ಬಿಡ್ದಿರ ಚೆನ್ನಾಗಿ ಹುರ್ಕೊಬೇಕು. ನೋಡು, ಹುರಿದಿದ್ದಾಗಿದೆ. ಇವಾಗ ಇದು ಒಂದು ಬಕೆಟ್ಗೆ ಹಾಕ್ಕೊಬೇಕಾಗುತ್ತೆ. ಮತ್ತು ಬಾಣಲಿ ಇಕ್ಕಿ ಮತ್ತು ಸ್ವಲ್ಪ ಧನಿಯಾ ಹಾಕ್ಕೊಂಡು ಮತ್ತು ಅದೇ ಸೇಮ್ ಪ್ರಾಸೆಸ್ಸಲ್ಲಿ ಹುರ್ಕೊಬೇಕಾಗುತ್ತೆ. ಧನಿಯಾ ಎಲ್ಲ ಸ್ಮೆಲ್ ಬರಬೇಕು ಫ್ರೆಂಡ್ಸ್, ಅಷ್ಟೊತ್ತವರೆಗೂ ಹುರ್ಕೊಬೇಕು. ಇವಾಗ ಲವಂಗ ಹುರ್ಕೊಳ್ಳೋಣ. ನೋಡಿ, ಲವಂಗ ಹಾಕ್ಕೊಂಡು ಒಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಹುರ್ಕೊಬೇಕಾಗುತ್ತೆ. ಅದನ್ನು ಅಷ್ಟೇ ಅದೇ ಬಕೆಟ್ಗೆ ಹಾಕ್ಕೊಬೇಕಾಗುತ್ತೆ. ಇವಾಗ ಚಕ್ಕೆನೂ ಅಷ್ಟೇ ಒಂದು 2 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದೆಲ್ಲ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಹುರ್ಕೊತಾ ಇರಬೇಕು. ಕೈ ಬಿಡ್ದಿರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡ್ತೈತೆ. ಆಮೇಲೆ ಪುಡಿ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕೈ ಆಡಿಸ್ತಾನೆ ಇರಿ, ಕೈ ಆಡಿಸ್ತಾ ಇರಿ. ನೋಡಿ, ಈ ಥರ ಮುಟ್ಟಿ ನೋಡ್ಬೋದು, ಗೊತ್ತಾಗ್ಬಿಡ್ತೈತೆ ಫ್ರೆಂಡ್ಸ್ ಮಾಡ್ತಾಯಿದ್ರೆ. ಇವಾಗ ಆಗಿದೆ. ಇದು ಕೂಡ ನಾನು ಬಕೆಟ್ಗೆ ಹಾಕ್ಕೊತೀನಿ. ನೆಕ್ಸ್ಟು ಅರಿಶಿನ ಕೊಂಬ ಪುಡಿ ಹಾಕ್ಕೊಳ್ಳೋಣ. ಇದು ಅಷ್ಟೇ ಒಂದು ಮಿನಿಟ್ ಸಾಕು ಫ್ರೆಂಡ್ಸ್. ಇದು ಇಲ್ಲಾಂದರೆ ಸೀದೋಗ್ತೈತೆ, ಆಮೇಲೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ 1 ಮಿನಿಟು ಸುಮ್ಮನೆ ಹಂಗೆ ಹಾಕಿ ಸುಮ್ಮನೆ ಹಂಗೆ ಬಿಸಿ ಮಾಡಿದ್ರೆ ಸಾಕು. ಇದು ಕೊಂಬು ತಂದು ಚುಚ್ಕೊಂಡಿರೋದು ಫ್ರೆಂಡ್ಸ್. ನೋಡಿ, ಈ ಥರ ಕೈ ಬಿಡ್ದಿರ ಹುರ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನಿಮ್ಗೆ ತೋರ್ಸೋಕ್ಕೆ ಅಂತ ಎಲ್ಲ ಫುಲ್ಲು ಉರಿಯೋ ಗಂಟ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಅಷ್ಟೇ ಅದೇ ಬಕೆಟಲ್ಲಿ ಹಾಕ್ಕೊಬೇಕಾಗುತ್ತೆ.
ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಹುರಿದು ಹಾಕೊಂಡಿದ್ದಾಯಿತು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹೋಗಿ ಮಿಷಿನ್ಗೆ ಹಾಕೊಂಬರೋಣ. ನೋಡಿ ಇವಾಗ ಹಾಕ್ಸ್ಕೊಂಬಂದಿದ್ದೀನಿ, ಪುಡಿ ರೆಡಿಯಾಗಿದೆ. ಇವಾಗ ಇದು ತಣ್ಣಗಾದ್ಮೇಲೆ ತಣ್ಣಗಾಗಿ ಬಿಡಬೇಕು ಫ್ರೆಂಡ್ಸ್. ನ್ಯೂಸ್ ಪೇಪರ್ ಮೇಲೆ ಇಲ್ಲ ಯಾವುದಾದ್ರೂ ಪೇಪರ್ ಮೇಲೆ ಹಾಕಿ ತಣ್ಣಗಾಗಿ ಬಿಡಬೇಕು. ಆಮೇಲೆ ಇದನ್ನು ಜಲ್ಡಿ ಹಿಡಿದು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಬೇಕಾಗುತ್ತೆ. ಪ್ಲ್ಯಾಸ್ಟಿಕಲ್ಲಿ ಹಾಕಬೇಡಿ ಫ್ರೆಂಡ್ಸ್, ಸ್ಮೆಲ್ ಇರಲ್ಲ, ತುಂಬ ದಿವಸ ಸ್ಮೆಲ್ ಇರಲ್ಲ, ವರ್ಷ ಪೂರ್ತಿ ಇಡೋದಲ್ವ. ಅದಕ್ಕೋಸ್ಕರ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ವರ್ಷಕ್ಕಾಗೋಷ್ಟು ಧನಿಯಾ ಪುಡಿ ರೆಡಿ ಆಗುತ್ತೆ. ಮಿಕ್ಕಿದ್ದು ಅದೇ ಬಕೆಟಲ್ಲಿ ನಾನು ಹಾಕಿ ಎತ್ತಿಗಿದ್ದೀನಿ. ನನಗೆ ಇವಾಗ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಹಾಕಿ ಯೂಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸೂಪರಾದ ಧನಿಯಾ ಪೌಡರ್ ರೆಡಿ ಆಗಿದೆ.